ನಾಗಮಂಗಲ ಪಟ್ಟಣದ ಇತಿಹಾಸ ಪ್ರಸಿದ್ಧ ಹೊಯ್ಸಳರ ಕಾಲದ ನಾರಾಯಣ ಅವತಾರದಲ್ಲಿ ಒಂದಾದ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು. ಮುಂಜಾನೆ 5 ಗಂಟೆಗೆ ಸಿಡಿಮದ್ದು ಸಿಡಿಸುವುದರೊಂದಿಗೆ ಭಕ್ತರಿಗೆ ವೈಕುಂಠ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಪ್ರಾಕಾರಗಳನ್ನು ಸುಂದರವಾದ ಹೂಗಳಿಂದ ಅಲಂಕೃತಗೊಳಿಸಿದ್ದು ಆಕರ್ಷಿತವಾಗಿತ್ತು. ಸೌಮ್ಯಕೇಶವನಿಗೆ ಇಂದು ವಜ್ರಂಗಿಯನ್ನು ತೊಡಿಸಲಾಗಿತ್ತು. ತಮಿಳುನಾಡು ಬೆಂಗಳೂರು ನಗರದಿಂದ ಮತ್ತು ಹೊರ ಊರುಗಳಿಂದ ಸಾವಿರಾರು ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ವೈಕುಂಠ ದ್ವಾರದ ಮೂಲಕ ನಾರಾಯಣ ದರ್ಶನ ಪಡೆದು ಪುನೀತರಾದರು. ಸುಮುಖ ಚಂದ್ರ, ಸಚಿನ್, ದೇವಿ ಪ್ರಸಾದ್, ಗುರುದತ್ ತಂಡದಿಂದ ವೈಲಿನ್ ಸೋಲೋ ಸಂಗೀತವನ್ನು ಏರ್ಪಡಿಸಲಾಗಿತ್ತು. ಆಗಮಿಸಿದ ಸಾರ್ವಜನಿಕರಿಗೆ ದೇವಾಲಯದ ಸಮಿತಿಯಿಂದ ಲಡ್ಡು ಪ್ರಸಾದವನ್ನು ನೀಡಲಾಗಿತ್ತು. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿತ್ತು.